ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾ KN ಯೂಟ್ಯೂಬ್ ಚಾನಲ್. ಇವತ್ತು ಸಂಕಷ್ಟಾರ ಚತುರ್ಥಿ ಇತ್ತು, ಅದು ಮಂಗಳವಾರ ಬೇರೆ ಸಿಕ್ಕಿತ್ತು. ಹಾಗಾಗಿ ನಾನು ಉಪವಾಸ ಇದ್ದೆ. ಮನೆಯವರಿಗೆ ಹುಳ್ಳಿಕಾಳು, ತಗಣಿಕಾಳು ಅಂತಂದರೆ ಇಲ್ಲ ಅಲಸಂದೆ ಕಾಳು ಅಂತಲೂ ಕರೀತಾರೆ, ತರಕಾರಿ ಹಾಕಿ ಉಪ್ಸಾರು ಮಾಡಿದ್ದೆ. ಹಾಗೆ ಮುದ್ದೆ, ಅನ್ನ, ಇದು ಡೈಲಿ ಇದ್ದೇ ಇರುತ್ತೆ ಮುದ್ದೆ ನಮ್ಮ ಮನೇಲಿ. ಸೊ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಟು ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಟು ಸ್ವಲ್ಪ ಬಟ್ಟೆ ಇದ್ದು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಇನ್ನು ಸಿರಿನ ಅಂಗನವಾಡಿಗೆ ಕರ್ಕೊಂಡು ಹೋಗೋಕ್ಕೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಊಟ ತಿನ್ಸೋಕ್ಕೆ ಊಟ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅಷ್ಟೊತ್ತವರೆಗೂ ಅವ್ರು ಹಿಂಗೆ ಓಡಾಡ್ತಿದ್ರು. ನಗ್ಬೇಕಪ್ಪಿ. ಸಿರಿಗೆ ದೋಸೆ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ, ಹಂಗಾಗಿ ಹಿಂದಿನ ದಿನ ಇಡ್ಲಿ ಮಾಡಿದ್ವಿ. ಅದ್ರ ಸಂಪಳ ಇದ್ದಿದ್ದರಿಂದ ತರಕಾರಿ ಕೂಟಿತ್ತು, ಅದ್ರ ಜೊತೆ ದೋಸೆ ಹಾಕ್ಕೊಡ್ತಿದ್ದೆ. ಉಪ್ಸಾರಲ್ಲಿ ಊಟ ಮಾಡಿ ಅಂದಿದ್ದಕ್ಕೆ ಮಧ್ಯಾಹ್ನಕ್ಕೆ ಬಂದು ಊಟ ಮಾಡ್ತೀನಮ್ಮ ಅಂತಂದರು. ಹಂಗಾಗಿ ದೋಸೆ ಹಾಕ್ಕೊಟ್ಟೆ. ಅದಾದಮೇಲೆ ದೋಸೆ ತಿನ್ನಿಸ್ಕೊಂಡು ಅಂಗನವಾಡಿಗೆ ಹೋಗ್ಬಿಟ್ಟು ಬಂದೆ. ಅದಾದಮೇಲೆ ಮತ್ತೆ ಮನೆಗೆ ಬಂದು ಬಟ್ಟೆ ಹಾಕಿದ್ನಲ್ಲ ಅದೆಲ್ಲ ವಾಶ್ ಆಗಿತ್ತು. ಸೊ ನಮ್ಮ ಮಾವನವ್ರ ವೈಟ್ ಶರ್ಟ್ಸ್ ಏನಿದೆ ಅದಕ್ಕೆಲ್ಲ ನೀಲಿ ಹಾಕಬೇಕಿತ್ತು, ಹಾಕಿ ಒಣಗಾಕಾಯಿತು. ಅದನ್ನು ವಾಷಿಂಗ್ ಮಿಷಿನಲ್ಲೂ ಹಾಕ್ಬೋದು, ಬಟ್ ಎಲ್ಲರದು ಹಾಕೋದ್ರಿಂದ ಅವರೊಬ್ಬರು ಬೇಕಾಗಿರುತ್ತೆ, ಹಂಗಾಗಿ ನಾನು ಬೇರೆ ಸಪ್ರೇಟಾಗಿ ಹಾಕ್ಕೋತೀನಿ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಹೊರಗಡೆನೂ ಎಲ್ಲ ಒರೆಸಾಯಿತು. ಇನ್ನೊಂದು ವಿಚಾರ ನಂಗೆ ಅನ್ಸೋದೇನಪ್ಪ ಅಂತಂದರೆ, ನಾವು ಹೆಣ್ಮಕ್ಳು ಊಟ ಮಾಡೋದೊಂದಿಲ್ಲ ಅಂತಂದರೆ ಆ ಟೈಮಲ್ಲಿ ಕಂಟಿನ್ಯೂಸ್ ಕೆಲಸ ಮಾಡೋದ್ರಿಂದ ಎಷ್ಟು ಬೇಗ ಬೇಗ ಕೆಲಸಗಳು ಮುಗ್ದೋಯ್ತು ಅಂತ ಅನಿಸುತ್ತೆ. ಇವಾಗ ಮನೆ ಒಳಗಡೆದೆಲ್ಲ ಒರೆಸಾದ್ಮೇಲೆ ಮನೆ ಹೊರಗಡೆ ಕಸ ಗುಡಿಸಿ ಮತ್ತು ಸಗಣಿ ಸಾರಿಸಿ ರಂಗೋಲಿ ಬಿಡ್ತಾಯಿದ್ದೀನಿ. ರಂಗೋಲಿ ಬಿಟ್ಟಾದಮೇಲೆ ಸ್ನಾನಕ್ಕೆ ಹೊರಟೆ. ಅದಕ್ಕೆ ಮುಂಚೆ ಕೋಳಿಗಳನ್ನೆಲ್ಲ ಸ್ವಲ್ಪ ವಿಚಾರಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದಮೇಲೆ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹೂವು ಹಾಕಿ ರೆಡಿ ಮಾಡಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಯೋಷ್ಟಕ್ಕೆ ಸಂಜೆ 5 ಗಂಟೆ ಆಗಿತ್ತು. ಹಾಗಾಗಿ ಮನೆಯವ್ರಿಗೆಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ಸಂಜೆ 7:30ಗೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಇರೋದ್ರಿಂದ ಸ್ವಲ್ಪ ಅಡುಗೆ ಕೆಲಸ ಮುಗಿಸಿ ನಾನು ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ಅವರು ಸ್ತೋತ್ರ ಎಲ್ಲ ಹೇಳಿ ಮುಗಿಸಿ ಎಲ್ಲರ ಕೈಲೂ ಹೆಸರು ಹೇಳಿ ಅರ್ಚನೆ ಮಾಡಿಸ್ತಿದ್ರು. ರಾಜೇಶ್ವರಿ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ, ಪಾರ್ವತಿ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ, ನಾಗರಾಜ್ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ, ಮನೆಯವರ ಹೆಸರು ಜೀವನ್ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ, ಸ್ಪಂದನ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ, ಸುಮಂತ್ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ, ಜೀವಿತ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ, ವೈಷ್ಣವಿ ಜಟ್ಟಿ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ, ಕನಿಷ್ಠ ಅವ್ರ ನಾಮದೇಶಂ ಚತುರ್ಭುಜಾತಸ್ಯ. ಅದಾದಮೇಲೆ ಯಾರು ಬರೀ ಉಪವಾಸ ಇರ್ತಾರೋ ಅವ್ರ ಕೈಲಿ ಗಣೇಶನಿಗೆ ಗರ್ಕೆ ಮತ್ತು ಸ್ವರ್ಣವರ್ಣದ ಅಂದರೆ ಗೋಲ್ಡ್ ಕಾಯಿನ್ ಇದ್ದರೆ ಅದರಲ್ಲಿ ಹಾಲಿನ ಅಭಿಷೇಕ ಮಾಡಿಸಿದ್ರು. ನಿಮಗೆ ಉಪವಾಸದ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿ ತಿಂಗಳು ಸಂಕಷ್ಟಿ ಮಾಡೋದ್ರಿಂದ ಪ್ರತಿಫಲ ಏನು ಸಿಗುತ್ತೋ ಅದು ಮಂಗಳವಾರ ಸಿಗೋ ಸಂಕಷ್ಟಾರ ಚತುರ್ಥಿ ದಿನ ಮಾಡೋದ್ರಿಂದ ವರ್ಷದ 12 ತಿಂಗಳ ಸಂಕಷ್ಟಿಯ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇನ್ನು ಸೈನ್ಸ್ ಪರವಾಗಿ ಹೇಳೋದಾದರೆ ತಿಂಗಳಲ್ಲಿ ಒಂದಿನ ಉಪವಾಸ ಇದ್ದರೆ ನಮ್ಮ ಬಾಡಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವ್ದು ನಂಬಿ ಮಾಡಿದ್ರೂ ನಮಗೆ ಒಳ್ಳೆಯದಾಗೋದು, ಆಗೋದೆಲ್ಲ ಒಳ್ಳೆಯದಕ್ಕೆ. ಹಾಗೆ ಎಲ್ರಿಗೂ ಒಳ್ಳೆಯದೇ ಆಗಲಿ ಅಂತ ಕೇಳ್ಕೊಳ್ತಾ, ಅಂತೂ ಗಣೇಶನಿಗೆ ಬೆಣ್ಣೆ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗ್ದಾದ್ಮೇಲೆ ಅಲ್ಲೇ ಭೈರವೇಶ್ವರ ಸ್ವಾಮಿಗೂ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಸಪ್ಪೆ ಮೊಸರನ್ನ ತಿಂದು ಈ ದಿನನ ಮುಗಿಸ್ದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ಸ್ಪಂದನ.